ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸಿದಾಗ ಸುಮ್ಮನಿದ್ದು ಬಿಡಿ, ಬುದ್ಧಿವಂತರಾಗುತ್ತೀರಿ. ಯಾರು ನೀವು ಏನೋ ಹೇಳ್ತೀರಾ, ಅದು ಅರ್ಥ ಮಾಡ್ಕೊತಿಲ್ಲ ಅಂದರೆ ನೀವು ಸುಮ್ಮನಾಗ್ಬಿಡಿ, ಆಗ ನೀವು ಬುದ್ಧಿವಂತರಾಗ್ತೀರಿ. ಇಲ್ಲಾಂದರೆ ದಡ್ಡರಾಗ್ತೀರ ವಾದ ಮಾಡೋಕ್ಕೆ ಹೋದರೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಭಾಗವತದಲ್ಲಿ ಬರುವ ತುಳಸಿಯ ಕಥೆಯನ್ನು ತಿಳ್ಕೊಳ್ಳೋಣ. ಒಮ್ಮೆ ಶಿವನು ತನ್ನ ತೇಜಸ್ಸನ್ನು ಸಮುದ್ರಕ್ಕೆ ಎಸೆದನು. ಅದರಿಂದ ಅತ್ಯಂತ ಪ್ರತಿಭಾವಂತ ಮಗು ಜನಿಸಿತು. ಈ ಮಗು ನಂತರ ಜಲಂಧರ ಎಂಬ ಹೆಸರಿನಿಂದ ಪ್ರಬಲ ರಾಕ್ಷಸ ರಾಜನಾದನು. ಇವನ ರಾಜ್ಯದ ರಾಜಧಾನಿಯು ಹೆಸರು ಜಲಂಧರ್ ನಗರ. ದೈತ್ಯರಾಜ ಕಳನೇಮಿಯ ಮಗಳ ವೃಂದಾ ಜಲಂಧರಗಳನ್ನು ಮದುವೆಯಾಗಿದ್ದಳು. ಜಲಂಧರನು ಮಹಾರಾಕ್ಷಸನಾಗಿದ್ದನು. ತನ್ನ ಶಕ್ತಿಯಿಂದ ಅಮಲೇರಿದ ಅವನು ಲಕ್ಷ್ಮೀದೇವಿಯ ಪ್ರವೇಶವನ್ನು ಪಡೆಯುವ ಬಯಕೆಯಿಂದ ಹೋರಾಡಿದನು. ಆದರೆ ಅವನು ಸಮುದ್ರದಿಂದ ಜನಿಸಿದ ಕಾರಣ ಲಕ್ಷ್ಮೀದೇವಿಯನ್ನು ತನ್ನ ಸಹೋದರನನ್ನಾಗಿ ಸ್ವೀಕರಿಸಿದಳು. ಅಲ್ಲಿಂದ ಸೋತ ಆತ ಪಾರ್ವತೀದೇವಿಯನ್ನು ಹುಡುಕುವ ಆಸೆಯಿಂದ ಕೈಲಾಸ ಪರ್ವತಕ್ಕೆ ಹೋದ. ದೇವಾದಿದೇವನು ಶಿವನ ರೂಪವನ್ನು ಧರಿಸಿ ತಾಯಿ ಪಾರ್ವತಿಯ ಬಳಿ ಹೋದನು. ಆದರೆ ತಾಯಿಯ ತಕ್ಷಣವೇ ತನ್ನ ಯೋಗಬಲದಿಂದ ಅವನನ್ನು ಗುರುತಿಸಿ ಅಲ್ಲಿಂದ ಕಣ್ಮರೆಯಾದಳು. ಪಾರ್ವತೀ ದೇವಿಯು ಕೋಪಗೊಂಡು ಇಡೀ ಕಥೆಯನ್ನು ವಿಷ್ಣುವಿಗೆ ವಿವರಿಸಿದಳು. ಜಲಂಧರನ ಪತ್ನಿ ವೃಂದಾ ಅತ್ಯಂತ ಶ್ರದ್ಧೆಯ ಮಹಿಳೆ. ಅವಳು ಪತಿವ್ರತಾ ಧರ್ಮದ ಬಲದಿಂದ ಜಲಂಧರನನ್ನು ಕೊಲ್ಲಲಾಗಲಿಲ್ಲ. ಅದಕ್ಕಾಗಿ ಜಲಂಧರನನ್ನು ನಾಶ ಮಾಡಲು ಮದುವೆಯಾಗಿ ಉಳಿಯುವ ವೃಂದಾ ಅವರ ಪ್ರತಿಜ್ಞೆಯನ್ನು ಮುಂದುವರಿಯುವುದು ಬಹಳ ಮುಖ್ಯವಾಗಿತ್ತು. ಈ ಕಾರಣಕ್ಕಾಗಿ ಭಗವಾನ್ ವಿಷ್ಣುವು ಋಷಿಯ ವೇಷವನ್ನು ಧರಿಸಿ ಕಾಡಿಗೆ ಹೋದರು. ಅಲ್ಲಿ ವೃಂದಾ ಒಬ್ಬಂಟಿಯಾಗಿ ವಿವರಿಸುತ್ತಿದ್ದಳು. ಭಗವಂತನ ಜೊತೆಗೆ ಇಬ್ಬರು ಅಸ್ಪಷ್ಟ ರಾಕ್ಷಸರು ಇದ್ದರು. ಅವರನ್ನು ನೋಡಿ ವೃಂದಾ ಭಯಗೊಂಡಳು. ಋಷಿಯ ವೃಂದಾಳ ಮುಂದೆ ಕ್ಷಣ ಮಾತ್ರದಲ್ಲಿ ಇವನನ್ನು ಭಸ್ಮಗೊಳಿಸಿದನು. ಅವನ ಶಕ್ತಿಯನ್ನು ನೋಡಿದ ವೃಂದಾ ಕೈಲಾಸ ಪರ್ವತದಲ್ಲಿ ಮಹಾದೇವನೊಂದಿಗೆ ಯುದ್ಧ ಮಾಡುತ್ತಿದ್ದ ತನ್ನ ಪತಿ ಜಲಂಧರನ ಬಗ್ಗೆ ಕೇಳಿದಳು. ಋಷಿಯು ತನ್ನ ಭ್ರಮೆಯನ್ನು ಜಾಲದಿಂದ 2 ಕೋತಿಗಳನ್ನು ಬಹಿರಂಗಪಡಿಸಿದನು. ಒಂದು ಕೋತಿಯ ಕೈಯಲ್ಲಿ ಜಲಂಧರನ ತಲೆ ಮತ್ತು ಇನ್ನೊಂದು ಕೈ ಅವನ ಮುಂಡವನ್ನು ಹೊಂದಿತ್ತು. ಪತಿ ಈ ಸ್ಥಿತಿಯನ್ನು ಕಂಡು ವೃಂದಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು. ಪ್ರಜ್ಞೆ ಬಂದ ನಂತರ ತನ್ನ ಪತಿಯ ಬದುಕಿಸುವಂತೆ ಋಷಿಯ ರೂಪದಲ್ಲಿರುವ ವಿಷ್ಣುವನ್ನು ಬೇಡಿಕೊಂಡಳು. ವಿಷ್ಣುವು ಮತ್ತೆ ತನ್ನ ಮಾಯೆಯಿಂದ ಜಲಂಧರನ ತಲೆಯನ್ನು ಅವನ ದೇಹಕ್ಕೆ ಜೋಡಿಸಿದನು. ಆದರೆ ಅವನು ಕೂಡ ಅದೇ ದೇಹವನ್ನು ಪ್ರವೇಶಿಸಿದನು. ವೃಂದಾಗಿ ಈ ಮೋಸದ ಅರಿವೇ ಇರಲಿಲ್ಲ. ವೃಂದಾ ಜಲಂಧರ ಸ್ವಾಮಿಯೊಂದಿಗೆ ಪರಿಶುದ್ಧವಾಗಿ ವರ್ತಿಸಲು ಪ್ರಾರಂಭಿಸಿದಳು. ಇದರಿಂದಾಗಿ ಅವಳ ಪರಿಶುದ್ಧ ಪತಿವ್ರತಾ ಧರ್ಮ ಮುರಿದು ಹೋಯಿತು. ಇದು ಸಂಭವಿಸಿದ ಕೂಡಲೇ ಅಲ್ಲಿ ವೃಂದಾಳ ಪ್ರತಿ ಜಲಂಧರ ಯುದ್ಧದಲ್ಲಿ ಸೋತನು. ಅನಂತರ ಈ ಎಲ್ಲ ಲೀಲೆಯನ್ನು ತಿಳಿದ ವೃಂದಾ ಕೋಪಗೊಂಡು ಭಗವಾನ್ ವಿಷ್ಣುವನ್ನು ಶಿಲೆಯಾಗುವಂತೆ ಶಪಿಸಿ ಸತಿಯಾದಳು. ವೃಂದಾ ಸುಟ್ಟು ಬೂದಿಯಾದ ಕಡೆ ತುಳಸಿ ಗಿಡ ಬೆಳೆಯಿತು. ಭಗವಾನ್ ವಿಷ್ಣುವು ವೃಂದಾಗೆ ಹೇಳಿದ, ಓ ವೃಂದಾ, ನಿನ್ನ ಪರಿಶುದ್ಧತೆಯಿಂದ ನೀನು ನನಗೆ ಲಕ್ಷ್ಮಿಗಿಂತ ಹೆಚ್ಚು ಪ್ರಿಯಳಾದೆ. ಸಾಲಿಗ್ರಾಮ ರೂಪದಲ್ಲಿ ಸದಾ ನಿನ್ನೊಂದಿಗೆ ಇರುತ್ತೇನೆ. ಅದೇ ರೀತಿ ಯಾವ ಮನುಷ್ಯನು ನನ್ನನ್ನು ಸಾಲಿಗ್ರಾಮ ರೂಪದಲ್ಲಿ ತುಳಸಿಯ ಮದುವೆ ಮಾಡುವನು, ಅವನು ಇಹಲೋಕ ಮತ್ತು ಪರಲೋಕದಲ್ಲಿ ಅಪಾರ ಕೀರ್ತಿಯನ್ನು ಪಡೆಯುತ್ತಾನೆ. ಗಂಗಾ ಮತ್ತು ನರ್ಮದೆಯ ನೀರಿನಲ್ಲಿ ಸ್ನಾನ ಮಾಡುವುದು ತುಳಸಿ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗಿದೆ. ಎಷ್ಟೇ ಪಾಪಿಷ್ಠನಾಗಿದ್ದರೂ ಮರಣದ ಸಮಯದಲ್ಲಿ ತುಳಸಿ ಮತ್ತು ಗಂಗಾಜಲವನ್ನು ಬಾಯಿಯಲ್ಲಿ ನುಂಗಿ ಸಾಯುವವನು ಎಲ್ಲ ಪಾಪಗಳಿಂದಲೂ ಮುಕ್ತನಾಗಿ ವೈಕುಂಠಧಾಮವನ್ನು ಹೊಂದುತ್ತಾನೆ. ತುಳಸಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡದ ನೆರಳಿನಲ್ಲಿ ತನ್ನ ಪೂರ್ವಜರ ಶ್ರಾದ್ದವನ್ನು ಮಾಡುವವರು ತನ್ನ ಪೂರ್ವಜರಿಗೆ ಮೋಕ್ಷ ಪ್ರದಾನ ಮಾಡಿದಂತೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸುಧೀಂದ್ರ ಶ್ರೀ ಜಾಧವ್ ಅನ್ನೋರು ಇದನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನೀವು ತಿಳ್ಕೋಬೇಕಾದ್ದು ನಮ್ಮ ಒಂದು ಹಿಸ್ಟ್ರಿನ ನಾವು ತಿಳ್ಕೋಬೇಕು, ಗೊತ್ತಾಯ್ತಾ? ನಮ್ಮ ಹಿಸ್ಟ್ರಿನ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಹಿಂದೂಗಳಾಗಿ ನಾವು ಸರಿ ಹೋಗಲ್ಲ. ಇವತ್ತು ನಾವು ತುಳಸಿಯ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/7/2025 ಸೋಮವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ಚೌತಿ, ರಾತ್ರಿ 11:37, ನಕ್ಷತ್ರ ಧನಿಷ್ಠ ಬೆಳಗ್ಗೆ 7:39, ಮಳೆ ಪುನರ್ವಸು 3ನೇ ಪಾದ, ರಾಹುಕಾಲ 7:40ರಿಂದ 9:16, ಗುಳಿಕಕಾಲ 2 ಗಂಟೆ 4 ನಿಮಿಷದಿಂದ 3:40, ಯಮಗಂಡ ಕಾಲ 10:52ರಿಂದ 12:28. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ,
ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.